ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ವೈಯಕ್ತಿಕವಾಗಿ ನಿಂದನೆ ಮಾಡಿ ಹೀಯಾಳಿಸಿ ಅಸಂವಿಧಾನಿಕವಾಗಿ ಮಾತನಾಡಿದ ಚೆಲುವಾದಿ ನಾರಾಯಣಸ್ವಾಮಿಯ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಇದೇ ಮೇ 31ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಬೃಹತ್ ಪ್ರತಿಭಟನೆ ಮೆರವಣಿಗೆ ಮೂಲಕ ತೆರಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಕಲಬುರಗಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ತಿಳಿಸಿದ್ದಾರೆ. ಕಲಬುರಗಿ ನಾಗರಿಕ ಹೋರಾಟ ಸಮಿತಿಯಿಂದ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಪ್ರಬುದ್ಧತೆ ಮತ್ತು ಒಳ್ಳೆಯ ಆಡಳಿತಗಾರ ಡಾಕ್ಟರ್ ಅಂಬೇಡ್ಕರ್ ವಾದಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಒಂದು ರಕ್ಷಣೆ ಮಾಡ್ತಕ್ಕಂಥ ನಮ್ಮ ದೇಶದ ಭವಿಷ್ಯತ್ತಿನ ಮುಂದಿನ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಕರ್ನಾಟಕದಲ್ಲಿ ಒಳ್ಳೆಯ ಆಡಳಿತನ ಕೊಡ್ತಾ ಇದ್ದಾರೆ. ಅದರ ಜೊತೆಗೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ BJP ಮತ್ತು ಕರ್ನಾಟಕದಲ್ಲಿ ನಡೆಸ್ತಕ್ಕಂಥ BJP ವಿಚಾರಗಳ ಬಗ್ಗೆ ಅವರನ್ನು ನಗ್ನ ಮಾಡಿ ಅದು ಏನಂತಂದರೆ ಅವರಿಗೆ ಸರಿಯಾದಂಥ ಉತ್ತರವನ್ನು ಕೊಡೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಮತ್ತು ಕಾಂಗ್ರೆಸ್ಸನ್ನು ಮಜಬೂತ್ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರನ್ನು ಅವರ ಬೆಳವಣಿಗೆಯನ್ನು ಮತ್ತು ಅವರ ಪ್ರಬುದ್ಧತೆಯನ್ನು ಅವರ ಕಮಿಟ್ಮೆಂಟ್ ಬಗ್ಗೆ ಇವರಿಗೆ ಯಾರಿಗೂ ಕೂಡ BJPದವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಅವರನ್ನು ಏನಾದರೂ ಮನೆ ಕುಬ್ಜು ಮಾಡಬೇಕು ಅಂಥೇಳಿ ಅವಿವೇಕಿ ಆಗಿರ್ತಕ್ಕಂಥ ಒಬ್ಬ ಚೆಲುವಾದಿ ನಾರಾಯಣಸ್ವಾಮಿ MLC ಅವರಿಂದ ಒಂದು ಕೆಟ್ಟ ಶಬ್ದಗಳಲ್ಲಿ ಆಡುವ ಭಾಷೆ ಆಡಲಾರದ ಅಸಂವಿಧಾನಿಕವಾಗಿ ಅಸಂಸದಿ ಪದಗಳನ್ನು ಬಳಸೋದ್ರ ಮುಖಾಂತರ BJP ಏನು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಇವತ್ತು ತೋರಿಸ್ಕೊಟ್ಟಿದೆ. ಹಾಗಾಗಿ ಇವತ್ತು ಏನು ನಾರಾಯಣಸ್ವಾಮಿ MLC ಏನು ಛಲವಾದಿ ಅಂತ ಹೆಸರಿಟ್ಕೊಂಡಿದ್ದಾರೆ, ಅವರು ನಿಜವಾಗಿ ಏನಂತಂದ್ರೆ ಛಲವಾದಿನೂ ಅಲ್ಲ, ಹೇಡಿ ಅವರೊಬ್ಬ ಗುಲಾಮ. ಅವರು ಒಬ್ಬರು ಏನಂತಂದರೆ ಎಲ್ಲರೂ ಹಾಕೊಂಡ ಚಡ್ಡಿಗಳನ್ನು ಅದನ್ನು ತಲೆ ಮೇಲೆ ಅವ್ರ ಮೇಲೆ ಹೊರಿಸಿ ಅದು ಒಂದು ಶೆಲ್ಲಿಂದೆ ಒಂದು ವಿರೋಧ ಪಕ್ಷದ ನಾಯಕರಿಗೆ ಮನೆಯವರಿಗೂ ಕೂಡ ಪ್ರೊಸೆಷನ್ ಮಾಡಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ಚೆಲುವಾದಿ ನಾರಾಯಣಸ್ವಾಮಿ. ಅದು ಏನಂತಂದರೆ ಹುಟ್ಟು ಆಕಸ್ಮಿಕ ಆದರೂ ಕೂಡ ಹುಟ್ಟಿರ್ತಕ್ಕಂಥದ್ದು ಶೆಡ್ಯೂಲ್ ಕಾಸ್ಟ್ದಲ್ಲಿ. ಅಂಥವ್ರಲಿಂದೆ ಇಂಥ ಹೀನ ಕೆಲಸನ ಮಾಡೋದ್ರ ಜೊತೆಗೇ ಇವತ್ತು ಒಬ್ಬ ಒಳ್ಳೆಯ ಮುತ್ಸದ್ದಿ ಒಬ್ಬ ಡೈನಾಮಿಕ್ ಆಗಿರ್ತಕ್ಕಂಥ ಏನು ಪ್ರಿಯಾಂಕ್ ಖರ್ಗೆ ಅವರಿಗೆ ತೇಜೋವಧೆ ಮಾಡೋಕ್ಕೋಸ್ಕರವಾಗಿ ಅವರಿಗೆ ಕೇವಲವಾಗಿ ಕೆಟ್ಟ ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ನಮ್ಮ ಈ ಹೋರಾಟ ಸಮಿತಿ ಎಲ್ಲರೂ ಉಗ್ರವಾಗಿ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಅದರ ಜೊತೆಗೇ ಇವತ್ತು ಅವರು ಮಹಾ ಸುಳ್ಳುಗಾರರು ಅಲ್ಲಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚುನಾವಣೆಗಳಲ್ಲಿ ಸೋಲಿಸಿರ್ತಕ್ಕಂಥವರು ಸಾವರ್ಕರ್ ಮತ್ತು ಡಾಂಗೆ. ಅವರು ಓನ್ ಹ್ಯಾಂಡ್ ರೈಟಿಂಗ್ನಲ್ಲಿ ಲೆಟ್ರ್ ಬರೆದಿದ್ದಾರೆ. ಆ ಲೆಟ್ರ್ ಕೈಯಲ್ಲಿ ಹಿಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ್ದಾರೆ. ಅದು ಲೆಟ್ರ್ ಕೈಯಲ್ಲಿ ಹಿಡ್ಕೊಂಡು ಸಿದ್ದರಾಮಯ್ಯವರು ಭಾಷಣ ಮಾಡಿದ್ದಾರೆ. ಅದು ಕೈಯಲ್ಲಿ ಹಿಡ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರು ಭಾಷಣ ಮಾಡಿದ್ದಾರೆ. ಇವರಿಗೆ ಸವಾಲು ಹಾಕ್ತಾರೆ ನಾರಾಯಣಸ್ವಾಮಿ ಅವಿವೇಕಿ. ಏನಂದರೆ 1,05,000 ರೂಪಾಯಿ ಕೊಡ್ತೀನಿ, ಅದು ನಿಜವಾಗಿ ಪ್ರೂವ್ ಮಾಡಿ ತೋರಿಸ್ತಾರೆ. ಅದು ಬರೆದಿರೋದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಲೆಟ್ರ್, ಅವ್ರ ಹ್ಯಾಂಡ್ ರೈಟಿಂಗ್ ಇರ್ತಕ್ಕಂಥದ್ದು. ಅವರು ಪ್ರಿಯಾಂಕ್ ಖರ್ಗೆ ಅವರು ಸವಾಲು ಮಾಡಿದ್ರು, ಆಯ್ತಪ್ಪ ಇಂಥ ತೌಲ್ ಲೈಬ್ರರಿ ಇದೆ, ಇಂಥ ಪೇಜ್ದಾಗ ಇಂಥ ತೌಲ್ ಸಿಗ್ತಾ ಇದೆ. ಅದು ಕರ್ನಾಟಕ ಇಂಡಿಯಾದಲ್ಲಿ ಮತ್ತು ಕೇಂದ್ರ ಸರ್ಕಾರ BJPದಲ್ಲಿ ನಡೆಸ್ತಾ ಇದ್ದಾರೆ. ಅವರೇ ನಡೆಸ್ತಕ್ಕಂಥದ್ದು. ಅಲ್ಲಿ ಒಂದು ಲೈಬ್ರರಿ ಇದೆ, ಅಲ್ಲಿ ಹೋಗಿ ನೀವು ತೊಗೊಂಡು ಅದರ ಬಗ್ಗೆ ತರ್ಜುಮೆ ಮಾಡಿ ಬೇಕಾದರೆ ನಮ್ಗೆ ಹೇಳು, ಇಲ್ಲದೆ ಹೋದ್ರೆ ತಪ್ಪಿತ್ತಂದ್ರೆ ನೀ ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಅದು ಮುಗಿದ ಅಧ್ಯಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವು ಆದಾಗ ಇವರಿಗೆ ನಾವು ಏನಂತಂದರೆ ಅವರಿಗೆ ಅವಕಾಶ ಕೊಡಲಿಲ್ಲ, ಸ್ಮಶಾನಕ್ಕೆ ಅವರಿಗೆ ದುಡ್ಡು ಕೊಡಲಿಲ್ಲ ಅನ್ನೋ ಒಂದು ಸಾಂದರ್ಭಿಕ ಒಂದು ಸನ್ನಿವೇಶನ ಬಳಸ್ಕೊಳ್ತಕ್ಕಂಥ. ಆವಾಗಲೂ ಕೂಡ ಕಾಂಗ್ರೆಸ್ಸಾಗ ಇವರೇ ಸೇರ್ಕೊಂಡಿದ್ರು, ಮನುವಾದಿಗಳೇ ಸೇರ್ಕೊಳ್ಳೋದ್ರ ಮುಖಾಂತರ ಇವರ ಕಿರಿಕಿರಿನೇ ಅಲ್ಲಿತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವತಿದ್ದ ಕಾಲಕ್ಕೆ BJPದವರೇ ಏನು ಅಂಬೇಡ್ಕರ್ ಸಿದ್ಧಾಂತಗಳು ಗೋರಿ ಮಾಡಿರ್ತಕ್ಕಂಥವ್ರು BJPದವರು, ಸಂಘ ಪರಿವಾರದವರು, RSSದವರು. ಈಗ ಸಾವಾದ ಮೇಲೆ ಒಂದು ಗಾರ್ಲ್ಯಾಂಡ್ ಹಾಕ್ತೀರಾ? ಅವರೆಲ್ಲನೂ ಕೂಡ ಅವರು ಯಾರು ಜನರಿಗೋಸ್ಕರ ಹೋರಾಟ ಮಾಡಿರೋ ಆ ಜನರಿಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ಮುಂದೆ ತರಲಿಕ್ಕೆ ನಿಮ್ಮಲ್ಲಿ ಏನೋ ಕಾರ್ಯಕ್ರಮ ಇದ್ದಾವ? ಅವರ ಈ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಏನಾದರೂ ನಿಮ್ಮಲ್ಲಿ ಸರಳತೆ ಇದೆಯಾ?
ಅಥವಾ ಅವರಿಗೆ ಏನಾದರೂ ಸರ್ಕಾರಿ ನೌಕರಿಗಳನ್ನು ಕೊಟ್ಟು ಅವ್ರಿಗೆ ಮುಖ್ಯವಾಹಿನಿಯಲ್ಲಿ ತರಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಏನಾದರೂ ಉದ್ದೇಶ ಇದೆಯಾ? ಅಥವಾ ಬ್ಯಾಕ್ಲಾಗ್ ಹುದ್ದೆಗಳು 1,00,000 ಗಟ್ಟಲೆ ಅವು ಏನಾದರೂ ತುಂಬ್ತಾ ಇದ್ದೀರಾ? ಅಥವಾ ಇವರು ನಾವು ಇಡೀ ರಾಷ್ಟ್ರದಲ್ಲಿ 24.1% ಇದು 25%, ಟೋಟಲ್ ಬಜೆಟ್ನಲ್ಲಿ 25% ಕರ್ನಾಟಕ ಇಟ್ಟಂಗೆ SCP TSP ಇಟ್ಟಿದ್ದೀರಾ? ಅಥವಾ ಬೇಟಿ ಬಚಾವ್ ಬೇಟಿ ಪಡೋ ಅಂತ ಹೇಳಿದ್ರಿ, ಯಾರೋ ಸುರಕ್ಷಿತವಾಗಿ ಇಂಡಿಯಾ ದೇಶದಲ್ಲಿ ಯಾರಾದರೂ ಹೆಣ್ಮಕ್ಳು ಇದ್ದಿದ್ದಾರಾ? ಆಮೇಲೆ ಗ್ರೀನ್ ಶೀಟಿ ಮಾಡ್ತೀವಿ, ಏನು ಮಾಡಿದ್ರಿ? ಅಥವಾ ಏನಾದರೆ ಇವತ್ತು ನಾವು 15 ಲಕ್ಷ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರಿ, ಎಲ್ಲಿ ಹಾಕಿದ್ರಿ? ಒಂದು ವರ್ಷಕ್ಕೆ 2 ಕೋಟಿ ಏನಂತಂದ್ರೆ ಯುವಕರು ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಿ, ಎಲ್ಲಿ ಕೊಟ್ಟಿದ್ರಿ? ಯಾವುದು ಮಾಡಿದ್ರಿ ನೀವು? ಇಡೀ ದೇಶವನ್ನು ಮಾರ್ಕೊಂಡು ಏನಂತಂದರೆ ಅದಾನಿ ಕಾಲಿಗೆ ಹಾಕ್ತಾ ಇದ್ದೀರಿ. ಕೇವಲ ಬಟ್ ಮ್ಯಾಗ 2 ಜನರಿಗೆ ಇವತ್ತು ಶ್ರೀಮಂತರ ಮಾಡ್ತಾ ಇದ್ದಾರೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ಒಂದು ಸಮಾಜವಾದ ಇದ್ದಿರ್ತಕ್ಕಂಥದ್ದು ಮತ್ತೆ ಕ್ಯಾಪಿಟಲಿಸಮ್ ತೊಗೊಂಡ್ಬರ್ತಾ ಇದ್ದೀರಿ. ನಿಮಗೇನು ನೈತಿಕತೆ ಇದೆ? ನಿಮಗೇನು ನೈತಿಕತೆ ಇದೆ? ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಮತ್ತು ಎಲ್ಲರಿಗೂ ಶೋಷಣೆ ಮುಕ್ತವಾಗಿ ಸಮಾಜ ಬೇಕು ಅಂತ ಹೇಳ್ತಕ್ಕಂಥವ್ರು ಮಹಾ ದೊಡ್ಡ ನೇತಾ ಈ ಗುಲ್ಬರ್ಗಿಂದ ಹೋಗಿರ್ತಕ್ಕಂಥವ್ರು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾರ್ಲಿಮೆಂಟ್ ಮೇಲೆ ನಿಂತರೆ ನಿಮ್ಗೆ ಯಾವ ಮಾರಾಲಿಟಿನೂ ಕೂಡ ವಿಚಾರಗಳೇ ಬರೋದೇ ಇಲ್ಲ ನಿಮಗೆ. ಹಾಗಾಗಿ ಅಂಥ ಒಬ್ಬರಿಗೆ ಅವರ ವ್ಯಕ್ತಿತ್ವத்தை ಕುಬ್ಜು ಮಾಡಲಿಕ್ಕೆ, ಅವರ ಸಣ್ಣ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡಲಿಕ್ಕೆ ಒಬ್ಬ ಅವಿವೇಕಿ ನಾರಾಯಣ ಸ್ವಾಮಿಗೆ ಹಚ್ಚಿರ್ತಕ್ಕಂಥದ್ದು. ಆದರೆ ಈ ಜನ ಹೆದರೋದಿಲ್ಲ. ಎಂದೂ ಕೂಡ ಪ್ರಿಯಾಂಕಾ ಖರ್ಗೆ ಹೆದರ ವ್ಯಕ್ತಿ ಅಲ್ಲ, ಅಥವಾ ಅಧಿಕಾರ ಕಂಡ್ಕೊಂಡು ಕೂಡೋರಲ್ಲ ಅವರು. ಹಾಗಾಗಿ ಅವರು ನಾವು ಪರ್ಸ್ನಲ್ ಆಗಿ ಸಮೀಪ ನೋಡಿದ್ದೇವೆ ನಾವು. ಅವರು ಎಷ್ಟೊಂದು ಜನರಿಗೆ ಅವರು ಸ್ಪಂದಿಸ್ತಾರೆ ಅಂತಂದರೆ 100 ಜನ ಬಂದರೂ ಕೂಡ ಪ್ರತಿಯೊಬ್ಬರಿಗೆ ಇಂಡಿವಿಜುವಲ್ ಆಗಿ ಅವ್ರ ಅರ್ಜಿಯನ್ನು ಸ್ವೀಕರಿಸಿ ಏನು ವಿಚಾರ ಅನ್ನೋದು ಅವ್ರು ಓದ್ಕೊಂಡೇ ಬಂದಿರಲ್ಲ. ಒಬ್ಬೊಬ್ರು ಅರ್ಜಿ ಕೊಡೋರು ಅವರೇ ಹೇಳ್ಬಿಡ್ತಾರೆ, ಹಿಂಗದಪ್ಪ ಹಿಂಗದ ಇದಾವೆ ಅಂತ ಹೇಳ್ತೀವಿ. ಅಂಥ ಒಬ್ಬ ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ದುರುದ್ದೇಶ BJPಗದ. BJಪಿಯವ್ರ ಕೈಯಲ್ಲಿ ಬಡಗಿ ನಾರಾಯಣ ಸ್ವಾಮಿ, BJಪಿಯವ್ರ ಕೈಯಲ್ಲಿ ಬಡಗಿ ಅವ್ರು ಹ್ಯಾಂಗೆ ಬಳಸ್ತಾರೆ ಹಂಗೆ ಆ ಬಡಗಿ ಬಳಕೆ ಆಗ್ತದೆ. ಅಂಥ ಅವಿವೇಕಿ ನಾರಾಯಣ ಸ್ವಾಮಿ ಅವನಿಗೆ ಕ್ಷಮೆ ಕೇಳೋದು, ಇಲ್ಲಿ ಯಾರು ಕ್ಷಮೆ ನಮಗೆ ಕೇಳ್ತಾನೆ. ಹಾಗಾಗಿ ಏನಂತಂದರೆ